ಇನ್ನು ಮತ್ತೆ ಮತ್ತೆ ಶ್ರೀರಾಮನ ಬಗ್ಗೆ ಪ್ರೊಫೆಸರ್ ಭಗವಾನ್ ಅವರು ವಿವಾದಾತ್ಮಕ ಮಾತುಗಳನ್ನು ಆಡ್ತಾ ಇದ್ದಾರೆ. ಶೂದ್ರನಾದಂತಹ ಶಂಭೂಕ ಸೀತೆ ಲಕ್ಷ್ಮಣನನ್ನೇ ರಾಮ ಸಾಯಿಸಿದಾನೆ, ಇಂಥವರು ನಮಗೆ ಆದರ್ಶ ಆಗಬೇಕಾ ಅಂತ ನಾಲಿಗೆ ಹರಿಬಿಟ್ಟಿದ್ದಾರೆ. ಶೂದ್ರರೆಲ್ಲರೂ ಬ್ರಾಹ್ಮಣರ ಗುಲಾಮರು ಅಂತ ಮನುಸ್ಮೃತಿ ಹೇಳುತ್ತೆ. ನೀವು ಪಂಚಾಂಗವನ್ನ ಹೇಳೋದನ್ನ ಮೊದಲು ಬಿಟ್ಟುಬಿಡಿ, ಅದನ್ನು ಕೇಳುವಂಥದ್ದನ್ನು ಮೊದಲಿಗೆ ಬಿಟ್ಟುಬಿಡಿ. ನೀವು ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಮದುವೆ ಸಂದರ್ಭದಲ್ಲಿ ಪುರೋಹಿತರು ಹೇಳುವಂತಹ ಮಂತ್ರದ ಅರ್ಥ ನಿಮಗೆ ಗೊತ್ತಿಲ್ಲ. ಪಠ್ಯ ಪುಸ್ತಕಗಳು ಇಲ್ಲದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪ್ರೊಫೆಸರ್ ಭಗವಾನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಗವಾನ್ ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿ, ನೀವು ಚೆನ್ನಾಗಿರ್ಬೇಕು. ಚೆನ್ನಾಗಿದ್ದೀನಿ. ಈಗ ನಿಮ್ಮ ಮತ್ತೊಂದು ಹೇಳಿಕೆ, ಪುತ್ರ ಕಾಮೇಷ್ಟಿ ಯಾಗದ ಬಗ್ಗೆ ನೀವು ಮಾತನಾಡ್ತಾ ಇರುವಂತದ್ದು ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆಗಳು ಆರಂಭ ಆಗಿದೆ. ಈಗ ಏನ್ ಹೇಳ್ತೀರಿ ಅಂತ? ಕರೆಕ್ಟ್, ನಾನೇನು ಹೇಳಿದೇನೋ ಅದು ಸರಿ ಇದೆ. ನನ್ನ ಪುಸ್ತಕ ರಾಮ ಮಂದಿರ ಏಕೆ ಬೇಡ ಎನ್ನುವುದರಲ್ಲಿ ಇದು ಎಲ್ಲ ಮೂಲ ವಾಲ್ಮೀಕಿ ರಾಮಾಯಣದ ಶ್ಲೋಕಗಳನ್ನ ಉಲ್ಲೇಖ ಮಾಡಿ ಅಲ್ಲಿ ರಾಣಿಯರು ಪುರೋಹಿತರು ಒಟ್ಟಿಗೆ ಆಗಿರೋದು ಅವೆಲ್ಲ ನಾನು ಕೊಟ್ಟಿದ್ದೀನಿ. ಅದು ಮೂಲ ದಾಖಲೆ, ನಂದು ಸ್ವಂತ ಯಾವುದು ಅಲ್ಲ. ಸರ್, ಮೂಲ ದಾಖಲೆಯಾಗಿ ಯಾವ್ದನ್ನ ತಗೊಂಡ್ರಿ ಅಂತ? ವಾಲ್ಮೀಕಿ ರಾಮಾಯಣದ್ದು ಮೂಲ ಸಂಸ್ಕೃತ ರಾಮಾಯಣ. ಈಗ ಪುತ್ರ ಕಾಮೇಷ್ಟಿ ಯಾಗದ ಬಗ್ಗೆ ನಾವು ಕೂಡ ಓದಿದೀವಿ ಸರ್. ದಶರಥ ಮಹಾರಾಜ ಸಂತಾನ ಇಲ್ಲದೆ ದುಃಖನಾಗಿದ್ದಂತಹ ಸಂದರ್ಭದಲ್ಲಿ ವಸಿಷ್ಠರ ಸಲಹೆಯಂತೆ ಏನು ಒಂದು ಯಾಗವನ್ನ ಮಾಡ್ತಾರೆ, ಇದೇ ಪುತ್ರ ಕಾಮೇಷ್ಟಿ ಯಾಗ. ಅದರ ಫಲವಾಗಿ ಏನೋ ಪಾಯಸ ಕೊಡ್ತಾರಂತೆ, ಅದನ್ನ ಕುಡಿದಿದ್ದಕ್ಕೆ ಸಂತಾನ ಆಗುತ್ತೆ ಅನ್ನುವಂತಹ ಒಂದು ಉಲ್ಲೇಖ ಇದೆ ಸರ್. ಅದು ಪುತ್ರ ಕಾಮೇಷ್ಟಿ ಯಾಗದಲ್ಲಿ ಒಂದು ನಿಯಮ ಮಾಡಿರ್ತಾರೆ ಪುರೋಹಿತರುಗಳು. ಆ ಯಜ್ಞ ಮಾಡುವಾಗ ರಾಜ ತನ್ನ ರಾಣಿಯರನ್ನ ಪುರೋಹಿತರಿಗೆ ಮಲಗಲಿಕ್ಕೆ ಒಂದು ರಾತ್ರಿ ಕೊಡಬೇಕು ಅಂತ. ಅದ್ರ ಪ್ರಕಾರ 3 ಜನ ಪುರೋಹಿತರು ದಶರಥ 3 ಜನ ಮಹಾರಾಣಿಯರ ಜೊತೆ ಕೂಡಿದ್ದರಿಂದ ಅವರು 3 ಜನ ಮಕ್ಕಳು, 4 ಜನ ಮಕ್ಕಳು ಹುಡ್ತಾರೆ. ಆಮೇಲೆ ಪಾಯಸ ಅಂತ ಹೇಳಿದೆನ, ಇದು ಕ್ಷೀರು ಇದೆಯಲ್ಲ ಆ ರೀತಿಯ ಒಂದು ಪಾಯಸ ಇದು. ಈ ಪಾಯಸಕ್ಕೆ ವೀರ್ಯಕ್ಕೆ ಅಲ್ಲಿ ಪಾಯಸ ಅಂತ ಒಂದು ಅರ್ಥ ಕೊಟ್ಟಿದ್ದೇನೆ ಅಂತ ನಾನು ವ್ಯಾಖ್ಯಾನ ಮಾಡಿದ್ದೀನಿ. ಅದು ಅವರು 3 ಜನ ಮಹಾರಾಣಿಯರು ಅದನ್ನ ಸ್ವೀಕರಿಸಿದ್ರಿಂದ, ಕುಡಿದಿದ್ದರಿಂದ, ಅಂದ್ರೆ ಅದರ ಧ್ವನ್ಯಾರ್ಥ, ಅದರ ರೂಪಕಾರ್ಥ ಅವರು ಅವರ ಪುರೋಹಿತರ ಜೊತೆ ಸೇರಿದ್ರಿಂದ ಅದು ಪಾಯಸ ಅನ್ನೋದು ವೀರ್ಯ, ಅದರಿಂದ ಅವರು ಮಕ್ಕಳಾದ್ರು ಅಂತ ಅದರ ಅರ್ಥ. ಇದು ನಿಮ್ಮ ವ್ಯಾಖ್ಯಾನ ಮಾತ್ರ ಅಂತ ಅನ್ಸೋದಿಲ್ವಾ ಸರ್? ಅಲ್ಲ, ಯಾರ ವ್ಯಾಖ್ಯಾನನೋ ಅದು ಅಷ್ಟೇ. ಅಲ್ಲಿ ಓದಿದಾಗ ನೀವು ಪಾಯಸ ಅಂದ್ರೆ ಇನ್ನೇನು ಹೇಳ್ತೀರಿ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮಾಡ್ಲಿ ಸಂತೋಷ. ಸಾಮಾಜಿಕವಾಗಿ ಈ ರೀತಿ ವರ್ಣನೆ ಮಾಡುವಂಥದ್ದು ಅಥವಾ ಈ ರೀತಿಯಾಗಿ ಒಂದು ಯಾವುದೋ ಒಂದು ಪುಸ್ತಕದ ಉಲ್ಲೇಖವನ್ನ ಇಟ್ಕೊಂಡು, ಅಂದ್ರೆ ರಾಮಾಯಣದ ಒಂದು ಉಲ್ಲೇಖವನ್ನ ಇಟ್ಕೊಂಡು ಈ ರೀತಿ ನಿಮಗೆ ಇಷ್ಟ ಬಂದಂತೆ ವ್ಯಾಖ್ಯಾನ ಮಾಡುವಂಥದ್ದು ಸರಿ ಅಂತ ಅನ್ಸತ್ತಾ? ಇಲ್ಲ, ನಾನು ಇಷ್ಟ ಬಂದಂತೆ ಮಾಡಿಲ್ಲ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ ಅದನ್ನ ನಾನು ಮಾತಾಡಿದೆ. ಅಲ್ಲ, ಶಂಭೂಕನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಪ್ಕೊಳ್ತೀನಿ ಅದನ್ನ. ಅದು ಉತ್ತರಕಾಂಡದಲ್ಲಿ ಇದೆ, ಅದನ್ನ ಯಾರು ಕೂಡ ಅಲ್ಲ ಗಳಿತಾ ಇಲ್ಲ ಇಲ್ಲಿ. ಬಟ್ ಇದೇನು ಪುತ್ರ ಕಾಮೇಷ್ಟಿ ಯಾಗ ಇದೆಯಲ್ಲ, ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದಿರಲ್ಲ, ಇದುವರೆಗೂ ಈ ಕಡೆ ಗಮನವನ್ನ ಯಾರು ಸರಿಯಾಗಿ ಹರಿಸಿರ್ಲಿಲ್ಲ. ನಾನು ಅದನ್ನ ಕುರಿತು ಬರೆದಿದ್ದೀನಿ. ಇನ್ಮೇಲೆ ಅದ್ರ ಬಗ್ಗೆ ಮಾತುಕತೆ ಅಥವಾ ಚರ್ಚೆಗಳು ಆದ್ಮೇಲೆ ಒಂದು ಸರಿಯಾದ ನಿಲುವು ಜನರಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ನಾನು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನ ಅನುವಾದ ಮಾಡಿರ್ತಕ್ಕಂಥ ವಿದ್ವಾನ್ ರಘುನಾಥ ಶರ್ಮಾ ಅವರು ಹೀಗೆ ಒಂದು ನಿಯಮ ಇತ್ತು, ರಾಜ ತನ್ನ ರಾಣಿಯರನ್ನ ಪುರೋಹಿತರಿಗೆ ಕೊಡ್ಬೇಕಿತ್ತು ಅಂತ ಅಲ್ಲೇ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಹಾಗಾಗಿ ಅದನ್ನ ಸರಿಯಾಗಿ ಗಮನಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಜನರಿಗೆ ಈ ವಿಚಾರವಾದಿಗಳು ವಿಷಯಗಳನ್ನ ಅರ್ಥ ಮಾಡಿಸೋದ್ರಲ್ಲಿ ಈ ರೀತಿ ಸ್ವಲ್ಪ ಉದ್ದಟತನವನ್ನ ಮೆರೆಯುವಂಥದ್ದು ಅದು ನಿಜಕ್ಕೂ ಕೂಡ ಆಕ್ರೋಶಕ್ಕೆ ಕಾರಣ ಆಗತ್ತೆ ಅಂತ ಅನ್ಸೋದಿಲ್ವಾ? ಇಲ್ಲ, ಇದು
ಉದ್ದಟತನ ಅಲ್ಲ, ನಿಜವಾದ ಸತ್ಯ ಸಂಗತಿ. ಈ ರೀತಿಯ ಆಲೋಚನೆಯನ್ನ ಮಾಡಿಲ್ಲದೆ ಇರೋದ್ರಿಂದ ಜನರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಆಕ್ರೋಶ ಪಡ್ತಾರೆ. ಆಕ್ರೋಶ ಪಡ್ಬೇಕಾಗಿದ್ದಲ್ಲ, ಸಮಾಧಾನವಾಗಿ ಚಿಂತನೆ ಮಾಡಿದ್ರೆ ಅದು ಸರಿ ಅಂತ ಅವ್ರಿಗೆ ಅರ್ಥ ಆಗ್ತದೆ. ಈಗ ಶಂಭೂಕನ ಹತ್ಯೆಯನ್ನ ಜನರಿಗೆ ಯಾಕೆ ಸರಿ ಈವರೆಗೂ ಅರ್ಥ ಮಾಡ್ಸಕ್ಕಾಗಿಲ್ಲ ಅಂತ? ಅಂದ್ರೆ ಜನ ಯಾರಿಗೂ ಸರಿ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಓಕೆ ಓಕೆ ಸರ್, ಒಂದ್ ನಿಮಿಷ. ಪ್ರಮೋದ್ ಮುತಾಲಿಕ್ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಮಾಡಿದ್ದಾರೆ, ಈಗ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ.